ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಈವ್ನಿಂಗ್ ರೊಟೀನ್ ವ್ಲಾಗ್ ಆಗಿರುತ್ತೆ. ನನ್ನ ಈವ್ನಿಂಗಿಂದ ಏನೇನು ಮಾಡ್ತೀನಿ ರಾತ್ರಿವರೆಗೆ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ. ನಾನು ಮೊದಲಿಗೆ 5 ಗಂಟೆಯಿಂದ 6 ಗಂಟೆವರೆಗೆ ವಾಕ್ ಮುಗಿಸಿ ಮನೆಗೆ ಬರ್ತೀನಿ. ನೆಕ್ಸ್ಟು ನಾನು 1 ಸ್ಪೂನು ಚಿಯಾ ಸೀಡ್ಸ್ ತಿಂದು ಬಿಸಿನೀರು ಕುಡಿತೀನಿ 1 ಲೋಟ. ನೆಕ್ಸ್ಟು ನಾನು ಸ್ನ್ಯಾಕ್ಸ್ಗೆ ಅಂತ ಏನೂ ತೊಗೊಳ್ಳೋದಿಲ್ಲ. ವೀಕ್ಲಿ 2 ರಿಂದ 3 ಸಲ ಸಿರಿಧಾನ್ಯ ಗಂಜಿ ತಗೋತೀನಿ. ಈ ಸಿರಿಧಾನ್ಯ ಗಂಜಿ ಪೌಡರು ಮನೆಯಲ್ಲೇ ಮಾಡಿರೋವಂಥದ್ದು. ನೋಡ್ತಾ ಇರ್ಬೋದು, 2 ಟೇಬಲ್ ಸ್ಪೂನ್ ಸಿರಿಧಾನ್ಯ ಪೌಡರ್ ಹಾಕಿ ಗಂಜಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ 2 ಲೋಟ ನೀರಿಗೆ 2 ಟೇಬಲ್ ಸ್ಪೂನ್ ಸಿರಿಧಾನ್ಯ ಪೌಡರ್ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಸಿರಿಧಾನ್ಯ ಗಂಜಿ ಮಾಡ್ಕೊಳ್ತಾ ಇದ್ದೀನಿ. ವಾಕಿಂದ ಬಂದ ತಕ್ಷಣ ತುಂಬ ಹೊಟ್ಟೆ ಹಶ್ವಾಗುತ್ತೆ. ಆವಾಗ ಸಿಕ್ಕಿದ್ದನ್ನೆಲ್ಲ ತಿನ್ನೋದಕ್ಕಿಂತ ಬದಲು ಈ ಥರದ್ದು ಮಾಡ್ಕೊಂಡು ಕುಡಿದ್ರೆ ಹೊಟ್ಟೆನೂ ತುಂಬುತ್ತೆ, ಹೆಲ್ದಿಯಾಗೂ ಇರುತ್ತೆ ಅಂತ ಹೇಳ್ಬೋದು. ಇದನ್ನು ಆರೋದಕ್ಕೆ ಇಟ್ಬಿಟ್ಟು ನೆಕ್ಸ್ಟು ಇದನ್ನು ತೊಗೊಳ್ತಾ ಇದ್ದೀನಿ. ನೆಕ್ಸ್ಟು ನನ್ನ ಮಗ ಸ್ನ್ಯಾಕ್ಸ್ ಕೇಳ್ದ. ಆಲ್ರೆಡಿ ಹಚ್ಚಿ ಇಟ್ಟಿರುವಂಥ ತರಕಾರಿಗಳನ್ನು ಮತ್ತೆ ನಾನು ಕಟ್ ಮಾಡಿಕೊಡ್ತೀನಿ, ಹೆಲ್ಪ್ ಮಾಡ್ತೀನಿ ಅಂತ ಬಂದು ಮಾಡ್ತಾ ಇದ್ದಾನೆ. ಕೆಲವೊಂದನ್ನು ಮಕ್ಕಳಿಗೆ ಮಾಡೋದಕ್ಕೆ ಕೊಡಬೇಕು, ಯಾಕಂದರೆ ಮಕ್ಕಳುಗಳು ಕಲೀಲಿ ಅಂತ ನನ್ನ ಉದ್ದೇಶಕ್ಕೋಸ್ಕರ ನಾನು ಅವ್ರಿಗೆ ಸ್ನ್ಯಾಕ್ಸ್ಗೆ ವೆಜಿಟೇಬಲ್ ಮ್ಯಾಗಿ ಮಾಡಿಕೊಟ್ಟಿದ್ದೆ. ನಾನು ತುಂಬ ರೇರು 15 ಡೇಸ್ಗೆ ವೆಜಿಟೇಬಲ್ ನೂಡಲ್ಸು ಅಥವಾ ಮ್ಯಾಗಿ ಮಾಡಿಕೊಡೋದು. ನಮ್ಮ ಮನೆಯವರು ಇದ್ದ ಕಾರಣ ನಮ್ಮ ಮನೆಯವರು ಮತ್ತು ನನ್ನ ಮಗ ಇಬ್ಬರೇ ಇದ್ದಿದ್ದು ಮನೆಯಲ್ಲಿ. ಅವರಿಬ್ಬರಿಗೆ ವೆಜಿಟೇಬಲ್ ಮ್ಯಾಗಿ ಮಾಡಿಕೊಟ್ಟೆ. ಈಗ ಅವ್ರಿಗೆ ಕೊಡ್ತಾ ಇದ್ದೀನಿ. ನೆಕ್ಸ್ಟು ಅವನಿಗೆ ಸ್ಟಡಿ ಟೈಮು. ಅದರಲ್ಲಿ ಅವನಿಗೆ ಇನ್ಕಂಪ್ಲೀಟ್ ನೋಟ್ಸು ಮತ್ತು ಹೋಮ್ವರ್ಕ್ನ ಮಾಡಿಸ್ತಾ ಇರ್ತೀನಿ. ಇದೊಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಯಾಕಂದರೆ 1.5 ಗಂಟೆ ಅವನಿಗೋಸ್ಕರ ನಾನು ಇಟ್ಬಿಡಬೇಕು. ಅವನಿಗೆ ಓದಿಸೋದಿರ್ಬೋದು, ಹೋಮ್ವರ್ಕ್ ಮಾಡಿಸೋದಿರ್ಬೋದು, ನೋಟ್ಸ್ ಮಾಡಿಸೋದಿರ್ಬೋದು, ಅದಕ್ಕೆ ಅಂತಲೇ. ನೆಕ್ಸ್ಟು ನಾನು ರಾತ್ರಿ ಊಟಕ್ಕೆ ಅಂತ ಮಸೊಪ್ಪು ಸಾಂಬಾರು, ವೈಟ್ ರೈಸ್ ಮತ್ತು ಸೊಪ್ಪಿನ ಬೋಂಡ ಮಾಡಿದ್ದೆ. ಇದು ನನ್ನ ರೆಗ್ಯುಲರ್ ಈವ್ನಿಂಗ್ ರೊಟೀನ್ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೊಸ ವಿಡಿಯೋಗಳು ಏನಾದರೂ ನನ್ನ ನಿರೀಕ್ಷೆ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.